ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಎಸ್ ಗುರುಜಿ, ನೀವು ಹೇಳ್ದಂಗೆ ನೀವು ಹೇಳ್ತೀರಿ ಅಂತ ಆಗುತ್ತೋ ಅಥವಾ ಆಗುತ್ತೆ ಅಂತ ಹೇಳ್ತಿರೋ ಗೊತ್ತಿಲ್ಲ. ಹೇಳ್ದಂಗೆ ಆಗಿದೆ. ಈಗ ಮೊನ್ನೆ ಒಂದು ಏರ್ಕ್ರಾಫ್ಟ್ ಕೂಡ 24th ಆಗಿದೆ ಬೆನಿನ್ ಏರ್ಪೋರ್ಟ್ನಲ್ಲಿ, ಸೌತ್ ಆಫ್ರಿಕಾ. ಸೊ ಹೇಗೆ ಇದೆಲ್ಲ ಒಂದು ನೀವು ಮೇನ್ಲಿ ಹೇಳಿದ್ದೀರಾ ವಿಮಾನ ಅಪಘಾತಗಳು ಜಾಸ್ತಿ ಆಗುತ್ತೆ ಈ ವರ್ಷ. ಆ್ಯಂಡ್ ಮೇನ್ಲಿ ಡೇಟ್ ಮೆನ್ಷನ್ ಮಾಡಿದ್ದೀರಾ, ಈ ವರ್ಷ 6ನೇ ತಾರೀಕು ತುಂಬ ಡೇಂಜರಸ್ ಅಂತ ಹೇಳಿ. ಆ ಒಂದು ದಿನಾಂಕದಲ್ಲಿ ಆಗಿದೆ. ಬಟ್ ಅದೃಷ್ಟವಶಾತ್ ಯಾವುದೇ ಸಾವು ನೋವು ಆಗಿಲ್ಲ. ಬಟ್ ಏರ್ ಕ್ರಾಫ್ಟ್ ಅನ್ನೋದಾಗಿದೆ ಅಲ್ವಾ? ಸೊ ಹೇಗೆ ಅದು, ಏನು ಹೇಳ್ತೀರಾ ಅದ್ರ ಬಗ್ಗೆ? ನೋಡಿ, ನನ್ನ ಮಾತೆಲ್ಲವೂ ತುಂಬ ಕಷ್ಟಪಟ್ಟು ತುಂಬ ಹಾರ್ಡ್ ವರ್ಕ್ ಮಾಡಿ ತುಂಬ ಎಲ್ಲ ಮಾತು ಇವತ್ತು ನೆನ್ನೆ ಮೊನ್ನೆ ನಾನು ಹೇಳ್ತಿಲ್ಲ, ಭಾಳ ವರ್ಷದಿಂದ ಹೇಳ್ತಾ ಇದ್ದೀನಿ. ದಯವಿಟ್ಟು ಈ ವರ್ಷ ತುಂಬ ಫ್ಲೈಟ್ ಅನಾಹುತ ಆಗುತ್ತೆ ಅಂತ. ಅದೇ ಹೋದ ವರ್ಷ ಅಷ್ಟಿರಲಿಲ್ಲ. ಈ ವರ್ಷ ಇದೇ ಹೆಲಿಕಾಪ್ಟರ್ಗಳು ಒಂದು ಏರ್ಪೋರ್ಟಲ್ಲಿ ಇಳಿಯೋ ಬದಲು ಗದ್ದೆಯಲ್ಲಿ ಇಳಿತಾ ಹೋಗುತ್ತೆ ಹೆಲಿಕಾಪ್ಟ್ರು. ಅದೇ ಥರ ತುಂಬ ಫ್ಲೈಟ್ ಆಕ್ಸಿಡೆಂಟ್ ಎಲ್ಲ ಆಯಿತು. ಅದು ನಾನು ಹೇಳಿ ಡೇಟ್ 24ನೇ ತಾರೀಕೇ, ಇದೇ ತಿಂಗಳು 24ನೇ ತಾರೀಕು ಆಯಿತು. ಅದು ನಮ್ಮ ಇಂಡಿಯನ್ ಟೈಮಿಗೆ ಅದು 24 ಆಗುತ್ತೆ, ಅವ್ರ ದೇಶಕ್ಕೆ ಅದು 23 ಆಗಿರ್ಬೋದೇನೋ, ನನಗೆ ಗೊತ್ತಿಲ್ಲ. ನಮ್ಮ ಟೈಮಿಗೆ ಇದು ತುಂಬ ಅದ್ಭುತವಾಗಿ ಇದೊಂದು 2-3 ಆಯಿತು. ಮೊನ್ನೆ ದೊಡ್ಡ ಹೆಲಿಕಾಪ್ಟ್ರೇ ಆಗೈತೆ. ಇದು ನನ್ನ ಮಾತು ನಿಜ ಆಗಿತ್ತು. 24ನೇ ತಾರೀಕು ಯಾರಿಗೂ ತೊಂದರೆ ಆಗಿಲ್ಲ. ಆದರೆ ಇನ್ನು ಮುಂದೆ ಒಳ್ಳೇದಾಗಲಿ ಅಂತ 6ನೇ ತಾರೀಕಿಗೆ ನಾನು ಹೇಳಿದೆ. 6ನೇ ತಿಂಗಳು ಅದು ಕೆಟ್ಟದ್ದಾಯಿತು, ಯಾರೂ ಸಾವು ನೋವು ಸಂಭವಿಸಿಲ್ಲ. ಇದೊಂದು ಮಾತು, ನನ್ನ ಮಾತು ನಿಜ ಆಗಿತ್ತು. ಮತ್ತೊಂದು ವಿಚಾರ ಗುರುಜಿ, ಧರ್ಮೇಂದ್ರ ಆ ಡೇಟ್ ಒಟ್ಟು ಆ ಓವರಾಲ್ ಆ ಡೇಟ್ ತೊಂದರೆ ಆಗುತ್ತೆ ಅಂತ ನೀವು ಹೇಳಿದ್ದೀರಾ. ಎಸ್, ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ, ಶಿಕ್ಷಣ ಸಚಿವರು. ನಾವು ಡೇಟ್ ಆಫ್ ಬರ್ತ್ ಅಂತ ನೋಡಿದ್ರು 26 ಜೂನು ಇದೆ 1969. ಸೊ ಅಲ್ಲೂ ತಿಂಗಳು ಕೂಡ 6 ಇದೆ, ಡೇಟ್ ಕೂಡ 26 ಇದೆ. ಸೊ ಇಲ್ಲೂ ಕೂಡ ಅದೊಂದು ಕೋಇನ್ಸಿಡೆಂಟ್ ಅಥವಾ ಡೇಟ್ ಇರೋದಕ್ಕೆ ಹಾಗಾಗಿರೋದಾ? ಏನು ಹೇಳ್ತೀರಾ ಇದಕ್ಕೆ? ನೋಡಿ, ಧರ್ಮೇಂದ್ರ ಪ್ರಧಾನ್ ಅವರು ಅದು ಕೂಡ ಎಜುಕೇಷನ್ ಮಿನಿಸ್ಟರ್ ಅವರು ಸೆಂಟ್ರಲ್ಲಿ. ಇವು ಹೇಳಿದಂಥ ಮಾತು, ಈ ಮಾತು ಕೂಡ ನಿಜ ಆಗಿದೆ ನಂದು. ಯಾಕಂದರೆ ಗುರು ಕಟಕ ರಾಶಿಗೆ ಬಂದಾಗ ಎಜುಕೇಷನ್ಗೆ ತೊಂದರೆ ಆಗುತ್ತೆ ಅಂತ ಹೇಳಿದೆ. ಆ ಮಾತು ಗುರುಗಳಿಂದ ಎಜುಕೇಷನಿಂದ ತೊಂದರೆ ಆಯಿತು. ಈ ಮಾತು ನಂದು ನಿಜ ಆಗಿದೆ ಜ್ಯೋತಿಷ್ಯದಲ್ಲಿ. ಮತ್ತು ಇವರು ಹುಟ್ಟಿರೋದು 26ನೇ ತಾರೀಕು. 26ನೇ ತಾರೀಕೆ ಹುಟ್ಟಿದ್ದಾರೆ. 6ನೇ ತಿಂಗಳು ಕೂಡ 6ನೇ ತಿಂಗಳಲ್ಲೂ ಕೂಡ ಹುಟ್ಟಿದ್ದಾರೆ. 6 ಅನ್ನೋ ನಂಬರ್ ಸರಿಯಿಲ್ಲ ಅಂತ ಹೇಳಿದೆ. 26ನೇ ತಿಂಗಳಲ್ಲೇ ಹುಟ್ಟಿದ್ದಾರೆ, ಬಹಳ ಅದ್ಭುತವಾಗಿ. 26ನೇ ತಾರೀಕಲ್ಲಿ ಹುಟ್ಟಿರೋದು ಒಂದು ವೈಬ್ರೇಷನ್, ಅದ್ಭುತವಾದ ಒಂದು ವೈಬ್ರೇಷನ್ ಆಗುತ್ತೆ. ಹಾಗಾಗಿ 26ನ ನಂಬರ್ಸ್ ಅವರ ಡೇಟ್ ಆಫ್ ಬರ್ತಲ್ಲಿ. ಮತ್ತು 1969 ಇಸ್ವಿಲಿ ಹುಟ್ಟಿದ್ದಾರೆ. ಅದನ್ನು ಕೌಂಟ್ ಮಾಡಿದ್ರು ನಂಬರ್ 8 ಕಾಂಬಿನೇಷನ್ ಬರ್ತಾಯಿದೆ. ನೋಡಿ, ಇವರು ಈ ವರ್ಷ 8 ಸರಿಯಿಲ್ಲ ಅಂತ ಹೇಳ್ತಾಯಿದ್ದೆ. ನರೇಂದ್ರ ಮೋದಿ ಕೂಡ 17ನೇ ತಾರೀಕು. ನೋಡಿ, ಅವರು ಪ್ರೈಮ್ ಮಿನಿಸ್ಟರ್, ಇವರು ಎಜುಕೇಷನ್ ಮಿನಿಸ್ಟರ್ ಸೆಂಟ್ರಲ್ಲಿ. ನೋಡಿ, ಇದು ಕೂಡ ನನ್ನ ಮಾತು ನಿಜ ಆಯಿತು. ಇದು 26ನೇ ತಾರೀಕಾಗಿತ್ತು. ಆದ್ದರಿಂದ ಈ ಘಟನೆ ನಡೆಯೋಕ್ಕೆ ಕಾರಣ 26ನೇ ತಾರೀಕು 8, 17, 26 ಈ ನೋವನ್ನು ಅನುಭವಿಸ್ಬೇಕು. ಇವರಂತೂ ಕನ್ಫರ್ಮ್ 28. ಭಾಳ ಅದ್ಭುತವಾಗಿ ಈ ಮಾತು, ನನ್ನ ಮಾತು ತಾಚು ತಪ್ಪದಲ್ಲೇ ನಿಜ ಆಗಿದೆ. 8 ಸರಿಯಿಲ್ಲ, 26 ಸರಿಯಿಲ್ಲ. ಗುರು ಕಟಕ ರಾಶಿಗೆ ಬಂದಿರೋದ 150 ದಿವಸ ಟೈಮ್ ಚೆನ್ನಾಗಿರಲ್ಲ ಅಂತೇಳಿದೆ. ಪ್ರಕೃತಿಲಿ ಯಾವುದೂ ಕೂಡ ಚೆನ್ನಾಗಿಲ್ಲ. ಮತ್ತು ಈ ಮಾತು 100ಕ್ಕೆ 100 ನನ್ನ ಮಾತುಗಳು ನಿಜ ಆಗಿದೆ. 8 ಸರಿಯಿಲ್ಲ, ಎಜುಕೇಷನ್ ಮಿನಿಸ್ಟ್ರಿಂದ ಇಳಿಸಿದರು. ಇವತ್ತು ನನಗೆ ಗೊತ್ತಿರೋ ಪ್ರಕಾರ ಇಷ್ಟು ಸತ್ಯವನ್ನು ಇದೆಲ್ಲವೂ ಕೂಡ ಇದೇ ಹೊಸ ವರ್ಷದಲ್ಲಿ ಗ್ಯಾರಂಟಿ ಟಿ ವಿಲಿ ಇಷ್ಟು ಈ ಘಟನೆಗಳು ನಡೀತವೆ ಅಂತ ನಾನು ಹೇಳಿದ್ದೆ. ಈ ಮಾತು ಎಲ್ಲವೂ ಕೂಡ ನಿಜ ಆಗಿದ್ದಾವೆ. ನಾಡಿನ ಜನತೆಗೆ ನೀವೆಲ್ಲರೂ ಒಪ್ಕೊಂಡು ಇದನ್ನು ಕೂಡ ಸಾಕಷ್ಟು ಜನ ಟ್ರೋಲ್ ಮಾಡಿ ಒಳ್ಳೆಯದಾಗಲಿ. ಎಸ್, ಈಗ ಇವ್ರು ದೊಡ್ಡ ಮನುಷ್ಯರು ಆಗಿರೋದಕ್ಕೆ ಗೊತ್ತಾಗ್ತದೆ. ಇನ್ನು ಸಾಮಾನ್ಯ ಲೈಫಲ್ಲೂ ಕೂಡ ಅಷ್ಟೇ ಅಲ್ವಾ? 26 ಅಥವಾ 6, 8 ಅನ್ನೋ ಡೇಟು, ಆ ಡೇಟಲ್ಲಿ ಇದ್ದವರಿಗೆ ಇದೇ ರೀತಿ ತೊಂದರೆ ಆಗುತ್ತೆ ಅಂತ ಹೇಳ್ಬೋದಾ? ಎಲ್ಲರಿಗೂ ಆಯ್ತು. ಇವಾಗ ಯಶ್ವರ್ ಪಿಕ್ಚರ್ ಬಂದಿಲ್ಲ, ಅವರು 8ನೇ ತಾರೀಕೇನೆ, ಅವರು 26ಕ್ಕೆ ಬರ್ತಾವ್ರೆ ಇದೇ ಮುಂದಿನ ತಿಂಗಳು. ಈ ಥರ ನಡೀತಾ ಇದೆ ಖಂಡಿತ ಕೂಡ. ಮುಂದಿನ ವರ್ಷ ಮುಂದಿನ ತಿಂಗಳು 8ನೇ ತಿಂಗಳು ಪೂರ್ತಿ ಡೇಂಜರ್ ಇದೆ. ಮತ್ತು ಇನ್ನೊಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಇಷ್ಟು ವರ್ಷ ನೀವು ಯಾವ ಸಿದ್ಧಾಂತವನ್ನು ಫಾಲೋ ಮಾಡಿರೋ ಆಸ್ಟ್ರಾಲಜಿಲಿ, ಇಲ್ಲ ಯಾವ ಗ್ರಂಥ ಫಾಲೋ ಮಾಡಿರೋ ಅದು ನನಗೆ ಬೇಕಾಗಿಲ್ಲ. ನನ್ನ ಗ್ರಂಥ ನಾನು ಹೇಳೋದು, ನಾನು ಇನ್ನು ಮುಂದೆ ಯಾರಿಗೂ ಹೆದರೋದು ಇಲ್ಲ, ಯಾರಿಗೂ ಭಯನೂ ಪಡೋದಿಲ್ಲ. ನಾನು ಹೇಳಿದ್ದನ್ನೆಲ್ಲ ಒಪ್ಕೊತೀನಿ, ಹೇಳಿದ್ದೆಲ್ಲ ಆಗುತ್ತೆ 100%. ಯಾಕಂದರೆ ನಾನು ಸಖತ್ ಕಾಮಿಡಿ ಎಂಜಾಯ್ ಎಲ್ಲವನ್ನೂ ಮಾಡ್ತೀನಿ. ನಾನೊಬ್ಬ ಮನುಷ್ಯ. ಆದರೆ ಜ್ಯೋತಿಷ್ಯ ಅಂದರೆ ಬಂದರೆ ಪಿತಾಮಹ 100%. ನನ್ನ ಕರ್ತವ್ಯ ಜ್ಯೋತಿಷ್ಯನೇ. ಆದರೆ ನಾನೊಬ್ಬ ಮನುಷ್ಯ ಪಾರ್ಟ್ ಟೈಮ್ ಏನು ಬೇಕಾದ್ರೂ ಮಾಡ್ತೀನಿ. ಹಾಗಾಗಿನೇ ಅಸ್ಟ್ರಾಲಜಿಲಿ ನಾನು ಇನ್ನು ಮುಂದೆ ಹೇಳ್ತಾ ಇದ್ದೀನಿ, ಪ್ರಪಂಚ 2029ಕ್ಕೆ ಅಂತ್ಯ ಆಗೋಕ್ಕೆ ಸ್ಟಾರ್ಟ್ ಆಗೈತೆ. ನಾನು ಇದನ್ನು ಸಿದ್ಧಾಂತವನ್ನು ಇಟ್ಕೊಂಡೇ ಬಂದಿದ್ದೀನಿ ಜ್ಯೋತಿಷ್ಯದಲ್ಲಿ. 100ಕ್ಕೆ 100 ಚಾಲೆಂಜ್ ಮಾಡ್ತೀನಿ.
2029 ದೇಶ 30% ಲಾಸ್ ಆಗುತ್ತೆ. ಆದ್ದರಿಂದ ಇನ್ನು ಮುಂದೆ ಪ್ರತಿ ವರ್ಷ ಭೂಕಂಪ, ವಾರು, ಅಪಾರ್ಟ್ಮೆಂಟ್ಸು ಎಲ್ಲ ಬಿದ್ದು ಸತ್ತೋಯ್ತವೆ. ಮತ್ತು ಪ್ರತಿ ವರ್ಷವೂ ಕೂಡ ಇನ್ನು ಭೂಕಂಪ ಸ್ಟಾರ್ಟ್ ಆಗುತ್ತೆ. ಮತ್ತು ಎಲ್ಲ ಕಾನೂನೆಲ್ಲ ರೇಜ್ ಆಗುತ್ತೆ. ಮತ್ತು ಸಾಕಷ್ಟು ಜನ ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಎಲ್ಲ ತುಂಬ ಜನದು ಎಲ್ಲವೂ ಕೂಡ ಹಾಳಾಗೋಗುತ್ತೆ. ಎಲ್ಲರೂ ಕೂಡ ಯಾರ್ಯಾರು ಅವ್ರ ಮೇಲೆ ನೆಗೆಟಿವ್ನ ಬರೆದ್ರೆ, ಅದು ಯಾರಾದ್ರು ಫೋಟೋ ಹಾಕಿದರೆ, ಅವ್ರ ಪರ್ಮಿಷನ್ ಇಲ್ಲದೆ ಫೋಟೋ ಹಾಕಿದರೆ ಅದನ್ನೆಲ್ಲ ಬ್ಯಾನ್ ಮಾಡ್ಬೋದು ಅಂತ ತಗೊಬರ್ತಾರೆ. ಹೊಸ ಥರ ರೂಲ್ಸನ್ನು ತಗೊಬರ್ತಾರೆ. ಮಜಾ ತಗೋನವ್ರಿಗೆ, ಮಜಾ ಕೊಡೋರಿಗೆ ಕೂಡ ಇದು ಕೂಡ ನಡೀತಿದೆ. ಇದನ್ನೆಲ್ಲನೂ ಇವತ್ತು ನೋಟ್ ಮಾಡಿಟ್ಕೊಳ್ಳಿ. 2029ಗೆ ಪ್ರಪಂಚ ನಾಶ ಆಗೋಗುತ್ತೆ. 30% ಪ್ರಪಂಚ ಎಲ್ಲ ಸತ್ತೋಗ್ತಾರೆ. 30% ಬಿಲ್ಡಿಂಗೆಲ್ಲ ಇನ್ನೂ ತುಂಬ ಬೀಳಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ತುಂಬ ಜನ ಓದಿರೋರಿಗೆ ಕೆಲಸ ಇರುತ್ತೆ. 100% ಇವಾಗೇನು ಓದೋಕ್ಕೆ ಬಂದರೆ ಸಾಕು, ಟೆಕ್ನಾಲಜಿ ಐಡಿಯಾಗಳಿದ್ರೆ ಸಾಕು. 100% ಎಜುಕೇಷನ್ ಇನ್ನು ಮುಂದೆ ತುಂಬ ಇಂಪಾರ್ಟೆಂಟ್ ಆಗೇನು ಪ್ರಪಂಚದಲ್ಲಿ ತುಂಬ ಏನು ಆಗಲ್ಲ. 100% ತುಂಬ ಬ್ರಿಲಿಯಂಟ್ ಏನಾಗಲ್ಲ, ಬುದ್ಧಿನೇ ಇಂಪಾರ್ಟೆಂಟ್ ಆಗುತ್ತೆ. ಇದು ಬರೆದಿಟ್ಕೊಳ್ಳಿ ದಯವಿಟ್ಟು. 2029ಗೆ ಪ್ರಪಂಚ 30% ಹಾಳಾಗುತ್ತೆ. ನಾನು ಭಾಳ ಹಿಂದೆ ಹೇಳುವೆ, ಸಿನಿಮಾ ರಂಗ ಎಲ್ಲ ಇನ್ನು ಮುಂದೆ ಏನು ಇರಲ್ಲ ಅಂತ. ನೋಡಿ, ಇವಾಗ ಸಿನಿಮಾ ಯಾವುದೂ ಸಕ್ಸಸ್ಸೇ ಇಲ್ಲ. ಯಾವ ಸಿನಿಮಾನೂ ಸಕ್ಸಸ್ ಆಗ್ತಿಲ್ಲ, ಆಗೋದೂ ಇಲ್ಲ ಇನ್ನು ಮುಂದೆ. ನಿಮಗೆ ಇನ್ನು ಮುಂದೆ ಸ್ಪೋರ್ಟ್ಸ್ ಒಂದೇ ವೆರಿ ಸಕ್ಸಸ್ ನೇಮ್ ತಂದ್ಕೊಡೋದು, ಅದು ಒಳ್ಳೆಯದಾಗುತ್ತೆ. ನನ್ನ ಮಾತು ಎಲ್ಲವೂ ಕೂಡ ನಿಜ ಆಗಿದ್ದಾವೆ. ಈ ವರ್ಷ ಅಂತೂ 1000% ನಿಜ ಆಗಿದ್ದಾವೆ. 1000% ನಿಜ ಆಗಿದೆ.